ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬಾಲಿಯಲ್ಲಿ ಈಗಷ್ಟೇ ಪಾದಾರ್ಪಣೆ ಆಗಿದೆ ನಮ್ಮದು. ಪಾದಾರ್ಪಣೆ ಆಗ್ತಿದ್ದಂಗೆ ಇಲ್ಲಡೆ ಹೂವಿನ ಹಾರ ಹಾಕಿ ನಮ್ಮನ್ನ ಗಂಡ ಹೆಂಡತಿ ಡಿಕ್ಲೇರ್ ಮಾಡಿ ಬಿಟ್ರಾಯ್ತು. ಈಗ ಅದಕ್ಕಿಂತ ಮುಂಚೆ ಇಲ್ವಾ ಹಾಗಿದ್ರೆ? ಅಲ್ಲ, ಅವ್ರ ಪ್ರಕಾರ ಈಗ ನಾವು ಜೋಡಿ ಅಂತ, ಹಾಗೆ ಇಬ್ಬರಿಗೆ ಹಾರ ಹಾಕಿ ಮುಂಚೆ ಹಾರ ಹಾಕ್ತಾರಂತೆ. ಈಗ ನಾವು ಎತ್ತ ಕಡೆ ಪಯಣ ಗೊತ್ತಿಲ್ಲ. ನಮ್ಮ ಗೈಡ್ ಜಾಕ್ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತೀವೋ ಅಲ್ಲಿ ಹೋಗೋದು. ಯಾಕಂದರೆ ನಮಗೆ ಇಲ್ಲಿ ಏನೂ ಗೊತ್ತಿಲ್ಲ, ಯಾವ ರೋಡು ಏನು ಎತ್ತ. ಸೊ ಅವ್ರು ಹೆಂಗೆ ಕೇಳ್ತಾರೋ ಹಂಗೆ ಹೋಗ್ತಾ ಇರೋದು ಅಷ್ಟೇ. ಅವರೊಟ್ಟಿಗೆ ನಮ್ಮ ಪಯಣ. ಎಸ್. ಎಂತ ಹೂವು ಅದು? ಸಂಪಿಗೆ. ಅದು ನಮ್ಮ ಸೈಡ್ ಸಿಗ್ತದಲ್ಲ. ಚಂಪಾ. ಚಂಪಾ ಅಂದ್ರೆ ಅದೇ ಅಲ್ಲ? ಚಂಪಾ ಹೂವು ಅಲ್ಲ ಅದು? ಇನ್ನೊಂಥರ ಸಂಪಿಗೆ. ಸಂಪಿಗೆನೇ ಅಂತಾರಪ್ಪ ಇದಕ್ಕೆ. ಒಳ್ಳೆ ಪರಿಮಳ ಬರ್ತಾ ಉಂಟು ಮಾತ್ರ. ಹೌದು, ತಲೆನೋವು ಬರ್ತಾ ಉಂಟು ನನಗೆ. ಅದಕ್ಕೆ ತೆಗೆದಿಟ್ಟೆ ನಾನು. ಬರ್ತಿದ್ದಾಗೆ ಒಂದು ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಈಗ ಇಲ್ಲಿಂದ ಒಂದೂವರೆ ಗಂಟೆ ದಾರಿ ಇದೆಯಂತೆ. ಟೆಂಪಲ್ನ ಹೆಸರು ತನಾ ಲಾಟ್ ಟೆಂಪಲ್ ಅಂತೆ. ನೋಡೋಣ ಅಲ್ಲಿ ಯಾವ ದೇವರು ಏನೂ ಗೊತ್ತಿಲ್ಲ. ಈಗ ಹೋದ ನಂತರ ಗೊತ್ತಾಗತ್ತೆ. ಬಟ್ ಇಂಡೋನೇಷ್ಯಾ ಇದೆಯಲ್ಲ, ಅದು ಇಸ್ಲಾಮಿಕ್ ರಿಪಬ್ಲಿಕ್ ಕಂಟ್ರಿ ಅದು. ಬಟ್ ಬಾಲಿ ಕಡೆ ಬರ್ತಿದ್ದಂಗೆ ನಿಮಗೆ ಈ ಹಿಂದೂ ಮೆಜಾರಿಟಿಯಲ್ಲಿದ್ದಾರೆ. ಇಸಂಟ್ ಇಟ್ ರೈಟ್? ನೋ, ಸರಿ. In this region Hindus are in majority. Yes, in Bali only. In Bali Hindus are in majority ಅಂತ. ಮತ್ತೆ ಇಲ್ಲಿನ ಬಿಲ್ಡಿಂಗ್ಗಳೆಲ್ಲ ಸಕ್ಕತ್ತಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಟ್ರೆಡಿಷನಲ್ ಲುಕ್ ಇದೆ ಅಂದ್ರೆ ನಿಮಗೆ ಅಲ್ವಾ? ಹೌದು ಹೌದು, ಏರ್ಪೋರ್ಟ್ ಅಲ್ಲೆಲ್ಲ ನೋಡಿದ್ವಲ್ಲ ಆ ರೀತಿನೇ. ಮತ್ತಿಲ್ಲಿ 5 floors ಮ್ಯಾಕ್ಸಿಮಮ್ ಅಂತೆ. ಅದಕ್ಕಿಂತ ಜಾಸ್ತಿ ಯಾವುದೇ ಹೈಟಿನ ಬಿಲ್ಡಿಂಗನ್ನು ಕಟ್ಟುವಂಗಿಲ್ಲ ಅಂತೆ. ಒಂದು ಲೆಕ್ಕದಲ್ಲಿ ಒಳ್ಳೇದು, ಯಾಕಂದರೆ ನೋಡೋಕೆ ಚೆಂದ ಇರುತ್ತೆ. ಆಮೇಲೆ ಚಿಕ್ಕಾಪಟ್ಟೆ ಉದ್ದುದ್ದಾದ್ರೆ ಏನಾಗುತ್ತೆ ಗೊತ್ತಾ, ಈ ಓವರ್ ಶ್ಯಾಡ್ ಆಗಿಬಿಡುತ್ತೆ. ಈ ಒಂದು ದೊಡ್ಡ ಬಿಲ್ಡಿಂಗ್ ಬಂತು ಅಂದ್ಕೊಳ್ಳಿ, ಅದು ಸುತ್ತಮುತ್ತ ಇರೋ ಚಿಕ್ಕ ಚಿಕ್ಕದೆಲ್ಲ ಓವರ್ ಶ್ಯಾಡ್ ಆಗಿಬಿಡುತ್ತೆ. ಆ ಥರ ಒಳ್ಳೆ ಕಾನ್ಸೆಪ್ಟು. ಇಲ್ಲಿ ಟೆಂಪ್ರೇಚರ್ ಇದೆಯಲ್ಲ ನಮ್ಮದು ಸೇಮ್ ನಮ್ಮ ಊರಿಗೆ ಬಂದಿರೋ ಥರ ಫೀಲ್ ಆಗ್ತಾ ಇದೆ. ಅದು ಇವಾಗ ಇದು ಬೇರೆ ರೈನಿ ಸೀಸನ್. ಅದೇ ನಾವೀಗ ಹೌದು, ಬಟ್ ಅದು 2 ಗಂಟೆ ಅಷ್ಟೇ ಅಂತೆ. ಇದೀಗ ನಾವು ಗೋಲ್ಡನ್ ಸ್ಯಾಫ್ರಾನ್ ಅಂತ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದು. ಇಲ್ಲಿ ಒಂದೊಂದು ಊಟಕ್ಕೆಲ್ಲ 60,000 70,000 1 ಲಕ್ಷ ಇರುತ್ತೆ. ನೋಡೋಣ ಎಷ್ಟಿರುತ್ತೆ ಅಂತೇಳಿ. ಇನ್ನು ಒಳಗೋದ ನಂತರನೇ ಗೊತ್ತಾಗುತ್ತೆ. ಹೆಲೋ ಹೆಲೋ ಹಾಯ್. ನೋಡಿ, ಮಿನರಲ್ ವಾಟರ್ ಬೇಕಾದ್ರೆ 15,000 ರೂಪಾಯಿ ಕೊಡಬೇಕು. ಪುಣ್ಯಕ್ಕೆ ನಮ್ಮ ಹತ್ರ ಒಂದಿದೆ. ಅಲ್ಲ, 15,000 ಅಂದರೆ ಆ್ಯಕ್ಚುಲಿ 100 ರೂಪಾಯಿಗಿಂತ ಕಡಿಮೆ ಅಂತು. ಅಂದರೆ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದರೆ ಎಲ್ಲ ನೋಡಿ 45,000, 1,20,000. ಈ ಹಬ್ಬ ದೇವ್ರಿ ಊಟಕ್ಕೆ ಇಷ್ಟ ಅಲ್ಲ. ನಾವು ಲಕ್ಷಾಧೀಶರಾಗಿದ್ದವರು ಇಲ್ಲೇ 1-2 ದಿನ ಊಟ ಮಾಡಿದರೆ ಕೋಟಿ ಬೇಕನ್ಸುತ್ತೆ ನಮಗೆ. ಸೂಪರ್ ಇದೆ. 65,000. ಜಸ್ಟ್ 65,000 ಅಮ್ಮ. ಓಕೆನಾ? ಓಕೆ. ಏನಾದರೂ ಟ್ರೆಡಿಷನಲ್ ಫುಡ್ ತಿನ್ವಾ ಅಂತ ಇಲ್ಲಿದು? ಡೆಫಿನೆಟ್ಲಿ ಅಲ್ಲ. ನಾವು ಮಲೇಷ್ಯಾದಲ್ಲಿ ಟ್ರೈ ಮಾಡಿದಲ್ಲ ಹಾಗೆ ಬಾಲಿಯಲ್ಲಿ. ಮಲೇಷ್ಯಾದಲ್ಲೆಲ್ಲ ಇದು ನಾಸಿ ಗೋರೆಂಗು. ನಾಸಿ ಅಂದ್ರೆ ರೈಸ್ ಅಂತೆ, ಗೋರೆಂಗ್ ಅಂತೆ ಫ್ರೈಡ್ ರೈಸ್. ಇಲ್ಲೂ ಇದೆ, ಇಲ್ಲೂ ಸೇಮ್. ಅಂದ್ರೆ ನಾಸಿ ಲೆಮಾಕ್ ಅಲ್ಲ, ಇಲ್ಲಿ ನಾಸಿ ಚಾಂಪೋರ್ ಅಂತ ಹೇಳಿದ್ರಪ್ಪ. ಮೀ ಅಂದ್ರೆ ನೂಡಲ್ಸ್ ಅಂತೆ ಅಷ್ಟೇ. ನಾವು ಅದೇ ಇನ್ನೊಂದು 2-3 ದಿನ ಇಲ್ಲಿನ ಟ್ರೆಡಿಷನಲ್ ಫುಡ್ ಟ್ರೈ ಮಾಡೋಣ ಅಂತಿದ್ದೀವಿ. ಬಟ್ ಇವ್ರು ಏನು ಹೇಳಿದ್ರು ಅಂದರೆ, ನಮ್ಮ ಜಾಕ್ ಅವರು ಹೇಗೋ ಬಂದಿದ್ದೀರಲ್ಲ, ಆಲ್ ಆಫ್ ಎ ಸಡನ್ ನೀವು ಸೀದಾ ಇದಕ್ಕೆ ಹಾರಬೇಡಿ, ಫಸ್ಟ್ ಇಂಡಿಯನ್ ಫುಡ್ಡಿನಲ್ಲೇ ಟ್ರೈ ಮಾಡಿ ಅಂತೇಳಿ ಇಂಡಿಯನ್ ರೆಸ್ಟೋರೆಂಟ್ನಿಗೆ ತಂದು ಬಿಟ್ಟಿದ್ದಾರೆ. ಈಗ ಫ್ರೈಡ್ ರೈಸ್ ಬಂದಿದೆ ನಮ್ಮದು. ಇನ್ನೊಂದು 2 ಐಟಮ್ ಬರಲಿಕ್ಕಿದೆ ಅಲ್ವಾ? ನಮ್ಮ ಕಡೆ ಪಲಾವ್ ಹೀಗೆ ಇರುತ್ತೆ. ಅದೇ ಇಲ್ಲ, ಒಂದೊಂದು ದೇಶದಲ್ಲಿ ಒಂದೊಂದು ಕಲ್ಚರ್ ಅಲ್ಲ ಸ್ನೇಹ, ಅದು ಗೊತ್ತಿದೆ ನನಗೆ. ಎಸ್. ಸೊ ಊಟ ಮಾಡಿ ನಾವು ಅದೇ ತನಾ ಲಾಟ್ ಟೆಂಪಲ್ಗೆ ಹೊರಡಬೇಕು. ಇವತ್ತಿನ ಐಟನರಿ ಅಷ್ಟೇ ಅಂತೆ. ಅಂದರೆ ಇವತ್ತು ಟ್ರಾವೆಲ್ ಮಾಡಿ ಎಲ್ಲ ಸುಸ್ತಾಗಿದ್ದೀವಿ. ರೂಮಿಗೆ ಹೋಗಿ ಬಿದ್ದುಕೊಂಡ್ರೆ ಇನ್ನು ನಾಳೆಯಿಂದ ಫ್ರೆಶ್ ಎನರ್ಜಿಯಲ್ಲಿ ಹೊಸ ಒಂದು ದಿನ ಸ್ಟಾರ್ಟ್ ಮಾಡೋದಲ್ವ. ನಾಳೆ ನಮ್ಮ ಪ್ರಕಾರ ಇದಿದೆ, ರಿವರ್ ರಾಫ್ಟಿಂಗ್ ಎಲ್ಲ ಇದೆ ಸ್ನೇಹ ನಾಳೆ. ಹೋಗೋಣ. ನಂಗೆ ನೀನು ಪದೇ ಹೇಳ್ತಾ ಇದ್ರೆ ನಂಗೆ ಹೆದರಿಕೆ ಆಗುತ್ತೆ. ಸೊ ನಾನು ಅದ್ರ ಬಗ್ಗೆ ಥಿಂಕೇ ಮಾಡ್ತಾ ಇಲ್ಲ. ಕರ್ಕೊಂಡು ಹೋಗೋದಿದ್ರೆ ಅವ್ರು ಕರ್ಕೊಂಡು ಹೋಗ್ತಾರಲ್ಲ, ಸುಮ್ಮನೆ ಇದ್ದೀನಿ ನಾನು.
ಹೇಳ್ತಾ ಇರಬಾರ್ದು ಯಾವತ್ತು. ಎಸ್ ಎಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಲಿ ಇದೆಯಲ್ಲ, ಇದು ಇಂಡೋನೇಷ್ಯಾಕ್ಕೆ ಸಂಬಂಧಪಟ್ಟಿರುವಂಥ ದ್ವೀಪ ಇದು. ಯಾಕಂದರೆ ಇಂಡೋನೇಷ್ಯಾ ಸುತ್ತಮುತ್ತ ನಿಮ್ಗೆ ಗೊತ್ತಿರ್ಬೋದು, ತುಂಬ ಅಂದರೆ ಲೆಕ್ಕ ಮಾಡೋಕ್ಕಾಗಲ್ಲ ಅಷ್ಟು ದ್ವೀಪಗಳಿದೆ. 17,000ಗಿಂತ ಜಾಸ್ತಿ ದ್ವೀಪಗಳಿದೆ. ಅದರಲ್ಲಿ ನಮಗೆ ಚಿಕ್ಕವರಿದ್ದಾಗ ಕಲಿಸ್ತಿದ್ರು ಜಾವಾ, ಸುಮಾತ್ರ, ಪಪುವಾ ಇಂಥದ್ದೆಲ್ಲ ದ್ವೀಪಗಳಿದೆಯಲ್ಲ. ಹಾಗೆಯೇ ಬಾಲಿನೂ ಕೂಡ ಒಂದು ದ್ವೀಪ, ಭಾಳ ಸುಂದರವಾದ ದ್ವೀಪ. ಇಲ್ಲಿನ ಟೈಮಿಂಗ್ಸ್ ಇದೆಯಲ್ಲ, ಇದು ಇಂಡಿಯನ್ ಟೈಮಿಂಗಿಂತ ಒಂದು 2.5 ಗಂಟೆ ಮುಂದಿದ್ದಾರೆ ಇವರು. ಅಂದರೆ ಭಾರತದಲ್ಲಿ ಈಗ 12 ಗಂಟೆ ಆದರೆ ಇಲ್ಲಿ ಅಂದರೆ ಮಧ್ಯಾಹ್ನ 12 ಗಂಟೆ ಆದರೆ ಇಲ್ಲಿ ಮಧ್ಯಾಹ್ನ 2:15 ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಡಿಫ್ರೆನ್ಸ್ ಬರೋದ್ರಿಂದ ನಮ್ಮ ಟ್ರಾವೆಲ್ ಮಾಡಿದಾಗ ಆ ದಿನ ಸ್ವಲ್ಪ ಅಂದರೆ ಟೈಮ್ ಎಲ್ಲ ಆಚೀಚೆ ಆಗಿರುತ್ತಲ್ವ, ಸ್ವಲ್ಪ ಡಿಫ್ರೆಂಟ್ ಫೀಲ್ ಆಗ್ತಿರುತ್ತೆ. ಯಾಕಂದರೆ ನಾವು ಮಲೇಷ್ಯಾಗೆ ಹೋದಾಗಲೂ ಹಾಗೆ ಹೇಳೋದು ಒಂದು ಕಡೆ, ಹೇಳೋದು ಒಂದು ಟೈಮಲ್ಲಿ ಜೆಟ್ ಲ್ಯಾಗ್ ಅಂತಾರೆ ಇದಕ್ಕೆ. ಸ್ವಲ್ಪ ಈ USA ಹೋದರೆ ಫುಲ್ಲು 12 ಅವರ್ಸ್ ಇದು ಜೆಟ್ ಲ್ಯಾಗ್ ಇರುತ್ತೆ. ಇದು ಹಾಗಲ್ಲ ಸ್ವಲ್ಪ, ಯಾಕಂದ್ರೆ ಈಗ ನಾವು ಊಟ ಮಾಡಿದ್ದು ಇಂಡಿಯನ್ ಟೈಮ್ ಪ್ರಕಾರ ಪರ್ಫೆಕ್ಟ್ ಇತ್ತು ಊಟ. ಹೌದು, ಇಲ್ಲಿ ಅಂದರೆ ಇಂಡಿಯನ್ ಟೈಮ್ ಪ್ರಕಾರ ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಿದ್ದು, ಇಲ್ಲಿ ಪ್ರಕಾರ 3:15. ಹಾಗಾಗಿ ಇಲ್ಲಿನ ಟೈಮ್ ನೋಡಿದಾಗ 3:15 ಆಯಿತು ಊಟ ಮಾಡಿಲ್ಲ ಅಂತೇಳಿ. ಇಂಡಿಯನ್ ಟೈಮ್ ಪ್ರಕಾರ ಕರೆಕ್ಟ್ ಇತ್ತು. ಸೊ ಬನ್ನಿ ಹೊರಡೋಣ ತನಾಲಾಟ್ ಟೆಂಪಲ್ಗೆ ಪಯಣ ನಮ್ದು ಇಲ್ಲಿಂದ. ಇವತ್ತು ನಾವು ಬಾಲಿಯಲ್ಲಿ ಕಾಲಿಟ್ಟಿದ್ದೀವಿ ಅಂತನೋ ಏನೋ ಗೊತ್ತಿಲ್ಲ, ಟ್ರಾಫಿಕ್ ಮಾತ್ರ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇದೆ. ನಿದ್ದೆ ಆಯ್ತು ಸ್ನೇಹ ಒಂದು. Every day there is no traffic, no? This much traffic? Yeah, not like this. Oh. The day is special day for us. Yeah, because we came to Bali. Yes. That's why it is special. ನಾವು ಆವಾಗಲೇ ರೀಚ್ ಆಗಿ ಈಗ ಹತ್ರ ರೂಮಲ್ಲಿ ಇರಬೇಕಿತ್ತು. ಇನ್ನೂ ಒಂದು 20-25 ಕಿಲೋಮೀಟರ್ ಇದೆ ಕಣ್ರಿ. ಮೇ ಬಿ ಆಫ್ಟರ್ ಸನ್ಸೆಟ್ ಆಲ್ಸೋ ಟೆಂಪಲ್ ಇಸ್ ಓಪನ್. Open, but we can't see anything. ಓ ನೋಡೋಣ, ಲಕ್ಕಿದ್ರೆ ಹೋಗೋದು ಆ ಕಡೆ, ಇಲ್ಲ ಅಂದರೆ ಬಂದ ದಾರಿಗೆ ಸುಂಕ ಇಲ್ಲ ಅಂದೇಳಿ ವಾಪಸ್ ಬರೋದು, ನಾಳೆ ಇನ್ನೊಂದು ಕಡೆ ಹೋಗೋದು ಅಷ್ಟೇ. ಸೊ ನೋಡೋಣ, ಟ್ರಾಫಿಕ್ ಎಲ್ಲಾದರೂ ಕ್ಲಿಯರ್ ಆದರೆ ಇನ್ನೂ ಹೆವಿ ಇದೆ ಕಣ್ರಿ. ಇಲ್ಲಿ ನೋಡಿ ಯಾವ ಲೆವೆಲಿಗಿದೆ. ನಡ್ಕೊಂಡು ಹೋದ್ರೆ ಬೇಗ ತಲುಪ್ತಿದ್ವೇನೋ, ಅಷ್ಟು ಟ್ರಾಫಿಕ್ ಇದೆ ಇವತ್ತು. A few moments later. 75,000. Before it was 60,000. ಓಕೆ, Now increasing. ಸೊ ಫೈನಲಿ ಈಗ ಟೆಂಪಲ್ ರೀಚ್ ಆಗಿದ್ದೀವಿ. ಎಂಟ್ರಿ ಟಿಕೆಟ್ ಇದೆಯಲ್ಲ, ಇಲ್ಲಿನ ರೇಟ್ ಎಲ್ಲ ನಮ್ಗೀಗ ಇನ್ನು ವಾಪಸ್ ಸ್ನೇಹ ಇಂಡಿಯಾಕ್ಕೆ ಹೋದಾಗ ನಮಗೆ 1000ಕ್ಕೆಲ್ಲ ಬೆಲೆನೇ ಇಲ್ಲ ಅನ್ಸುತ್ತಲ್ಲ. 75,000 ಒಂದು ಟಿಕೆಟಿಗೆ, 75,000. ಬಟ್ ಅಂದರೆ ಎಷ್ಟಾಗುತ್ತೆ ಗೊತ್ತಾ, 19 ಒಂದು 400 ರೂಪಾಯಿ ಆಯಿತು ಫಾರಿನರ್ಸಿಗೆ. ನಮ್ಮ ಇಂಡಿಯಾದಲ್ಲಿ ಹಂಗೆ ಮಾಡ್ತಾರಲ್ಲ, ಫಾರಿನರ್ಸಿಗೆ 300 ರೂಪಾಯಿ, ಲೋಕಲ್ಸ್ ಆದರೆ 30 ರೂಪಾಯಿ. ಇಲ್ಲಿಗ ನಾವು ಫಾರಿನರ್ಸ್ ನಮ್ದು ಚೌರ ಮಾಡ್ತಾ ಇದ್ದಾರೆ ಈಗ. ಬಟ್ ಚೆನ್ನಾಗಿದೆ ನೋಡಿ, ಇದು ಸಕ್ಕತ್ತಾಗಿದೆ. ಫೈನಲಿ ರೀಚ್ ಆಗಿದ್ದೀವಿ. Now we have to scan this. ಓಕೆ, ಸೊ ಒಂದು ಪಾರ್ಕಿಂಗ್ ಟಿಕೆಟ್ ಕೊಟ್ಟಿದ್ದಾರೆ ಅವರು, ಅದನ್ನ ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಅವ್ರದ್ದು ಇದು ಟ್ರೆಡಿಷನಲ್ ಡ್ರೆಸ್ ಅನ್ಸುತ್ತೆ ಇದು. ಹಾಂ ನೋಡಿ, ಥ್ಯಾಂಕ್ ಯು. ಕೆಳಗಡೆ ನಾವು ಪಂಚೆ ಉಟ್ಕೋತೀವಲ್ಲ, ಆ ತರದ್ದು. ಸೊ ಇಟ್ ಈಸ್ ವೆರಿ ಬಿಗ್ ಟೆಂಪಲ್. Yeah, large Okay. temples. But one thing you have to know, sir. ಹಾಂ, In Bali, you can't go inside to the temples. Only Oh. see from a distance. ಔಟ್ಸೈಡ್. ಓಕೆ, Yeah, like that. Because Oh. they only allowed for local people where they do the ceremony. ಓಕೆ ಓಕೆ. ಓಕೆ, ಹೊರಗಿಂದಲೇ ನೋಡ್ಬೇಕಂತೆ. ಬಟ್ ನಮಗೆ ಹೆಂಗೆ ನೋಡಿದ್ರು ಖುಷಿನೇ, ಎಲ್ಲಿಂದ ನೋಡಿದ್ರು ಚೆನ್ನಾಗೇ ಇದೆ ಈ ಪ್ಲೇಸು. ಎಸ್ಪೆಷಲಿ ಕಪಲ್ಸ್ ಬರ್ತೀರಂತಿದ್ರೆ 2 ಮಾತಿಲ್ಲ, ಅಂದರೆ ಅಷ್ಟು ಚೆನ್ನಾಗಿದೆ. ಅಲ್ಲ ನಮ್ಮ ಫ್ಲೈಟ್ ಅಲ್ಲಿ ಇವತ್ತು ತುಂಬಾ ಹೊಸ ಜೋಡಿ ಅಕ್ಕಿಗಳು, ಹೊಸ ಜೋಡಿ ಅಕ್ಕಿಗಳು ಬಂದಿದ್ರು. ನಮಗೂ ನೋಡಿ ಖುಷಿನೇ ಆಯಿತು. 23,000ಕ್ಕೆ ಟೀ ಶರ್ಟ್ ಕೊಡ್ತಾರಂತೆ. ಇಲ್ಲಿ ನೋಡಿ, ಬಾಲಿ ಟೀ ಶರ್ಟ್ 20,000ಕ್ಕೆ. 20,000 ಚೀಪ್ ಸ್ನೇಹ, ತಗೊಳ್ವಲ್ಲ. ಆಮೇಲೆ ತಗೊಳ್ಳೋಣ. 20,000 ಯಾಕೆ ಗೊತ್ತಾ, 20,000 ಅಂದರೆ 100 ರೂಪಾಯಿ ಇತ್ತು, ಹತ್ರ 100 ಚಿಲ್ಲರೆ. ಆಗ ತಗೊಳ್ಳೋ ಅಂಥದ್ದೆಲ್ಲ ತಗೋಬೋದು. ವಾವ್, ಇದು ಈಗ ನಾವೊಂದು ಬೀಚ್ ಹತ್ರ. ಹಾಂ,
ಇದೀಗ ಯಾವುದೋ ಒಂದು ಬೀಚ್ ಹತ್ರ ಬಂದಿದ್ದೀವಿ. ಬಟ್ ಬೀಚ್ ಹತ್ರ ಇಲ್ಲಿ ನಮ್ಮ ಓಲ್ಡ್ ಇದು ಮೈಥಾಲಜಿ ಪ್ರಕಾರ ಕೆಲವು ಡೇಮನ್ ಗಾಡ್ಗಳೆಲ್ಲ ಹೇಳ್ತೀವಲ್ಲ, ಆ ಥರ ಸ್ಟ್ರಕ್ಚರ್ಗಳೆಲ್ಲ ಇದೆ ಇಲ್ಲಿ ನೋಡಿ. ಆವಾಗ ನಾವು ಏರ್ಪೋರ್ಟಿಂದ ಬರ್ಬೇಕಾದ್ರೆ ಒಂದು ಇದು ನೋಡಿದ್ವಿ, ಘಟೋತ್ಕಚ. ಘಟೋತ್ಕಚ ಮೂರ್ತಿ ಇತ್ತು. ಅಂದರೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಹಿಂದೂ ಮೈಥಾಲಜಿ ತುಂಬ ಬಿಲೀವ್ ಮಾಡ್ತಾರೆ. ಆಮೇಲೆ ಶಿವ, ಗಣಪತಿ ಎಲ್ಲ ದೇವರದ್ದು ಇದೆ, ಮೂರ್ತಿಗಳೆಲ್ಲ ಇದೆ. ಆಮೇಲೆ ಈ ಡೇಮನ್ ಗಾಡ್ ಅಂತೀವಲ್ಲ, ರಾಕ್ಷಸರು, ಅವರದ್ದು ಕೂಡ ಮೂರ್ತಿಗಳು ನಿಮಗೆ ತುಂಬ ನೋಡೋಕ್ಕೆ ಸಿಗುತ್ತೆ. ಒಟ್ಟಾರೆ ನೀವು ಎಲ್ಲೇ ಹೋದರೂ ಒಂಥರ ಟ್ರೆಡಿಷ್ನಲ್ ಲುಕ್ಕು ಎಲ್ಲ ಕಡೆ ನೋಡೋಕ್ಕೆ ಸಿಗುತ್ತೆ. ಅದು ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ಇಲ್ಲಿನ ಜನರು ಹಾಗೆ ತುಂಬ ಸಾಫ್ಟ್ ಹಾರ್ಟೆಡ್ ಅಂತೀವಲ್ಲ, ಅಂದರೆ ನಿಮಗೆ ತೀರಾ ಚೌರ ಮಾಡೋದು ಆ ಥರ ಇಲ್ಲ. ಏನೇ ಇದ್ರು ಫಿಕ್ಸ್ಡ್ ರೇಟ್ ಹಾಕಿರ್ತಾರೆ, ಅದು ನೀವು ನೋಡ್ಕೊಂಡು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ತೆಗಿಬೋದು ಏನು ಬೇಕು. ಹಾಂ, ಕರೆಕ್ಟ್. ಓಲ್ಡ್ ಟೆಂಪಲ್ ಅಂತೆ. ಅಂದರೆ ಇದರ ಅರ್ಥ ಬಾತು ಬೋಲಾಂಗ್ ಅಂತಿದೆಯಲ್ಲ, ಅದರ ಅರ್ಥ ಹಾಲೋ ರಾಕ್ಸ್ ಅಂತೆ. ಹಾಲೋ ರಾಕ್ಸ್ ಅಂದರೆ ಏನು ಹೇಳ್ತೀವಿ ಅವ್ರಿಗೆ, ಟೊಳ್ಳು ಬಂಡೆಗಳು ಅಂತೀವಲ್ಲ, ಆ ಥರ ಅಂತೆ. ಸೊ ಬನ್ನಿ ಫಾಲೋ ಮಾಡೋಣ. ನನಗೆ ಸಕ್ಕದಾಗಿದೆ ಇದು. ವಾವ್. ಸಮುದ್ರದ ಅಲೆಗಳು ನೋಡಿ ಹೆಂಗೆ ಬರ್ತಾ ಇದೆ. ಆ್ಯಕ್ಚುಲಿ ನಂಗೆ ಏನು ಅನಿಸ್ತಿದೆ ಗೊತ್ತಾ ಸ್ನೇಹ, ಡ್ರೋನ್ ಏನಾದ್ರು ಇದ್ದದ್ದಿದ್ರೆ ಸೈಡಿಂದ ಈ ಸೈಡಿಗೆ ತೆಗಿಬೋದು. ಬಟ್ ಏನಂದರೆ ಇಲ್ಲಿ ರಿಸ್ಟ್ರಿಕ್ಟೆಡ್, ಅಂದರೆ ಡ್ರೋನ್ ಆಡ್ಸೋಂಗಿಲ್ಲ ದೇವಸ್ಥಾನದಲ್ಲಿ. ಹಾಂ, ಯಾವುದೇ ದೇವಸ್ಥಾನದ ಹತ್ರ ಡ್ರೋನ್ ಆಡ್ಸೋಂಗಿಲ್ಲ ಅಂತೆ. ಸೊ ಅವರವರ ಕಂಟ್ರಿ ರೂಲ್ಸ್ ಅಂದಮೇಲೆ ನಾವು ಫಾಲೋ ಮಾಡಲೇಬೇಕು. ಬಟ್ ಬೇರೆ ಕಡೆ ಎಲ್ಲ ಈಗ ಚಿಕ್ಕ ಚಿಕ್ಕ ಐಲ್ಯಾಂಡ್ಸು, ಆಮೇಲೆ ಕೆಲವು ಸ್ಪೆಷಲ್ ಐಲ್ಯಾಂಡ್ಸ್ ಎಲ್ಲ ಇದೆ, ಅಲ್ಲೆಲ್ಲ ಡ್ರೋನ್ ಆಡ್ಸೋಕ್ಕೆ ಬಿಡ್ತಾರೆ. ಸೊ ಡ್ರೋನ್ ತಂದಿದ್ದೀನಿ ನಾನು, ಹಾಗಾಗಿ ನಿರಾಸೆ ಅಂತೂ ಖಂಡಿತ ಇಲ್ಲ. ಡ್ರೋನ್ ಶಾಟ್ಸ್ ಕೆಲವೊಂದೆಲ್ಲ ತೆಗಿತೀವಿ. ಬಟ್ ಅಂದರೆ ಎಲ್ಲೆಲ್ಲಿ ತೆಗಿಬೇಕೋ ಅಲ್ಲೆಲ್ಲಿ ತೆಗಿಯೋಣ. ಇಲ್ಲಿ ಆ್ಯಸ್ ಇಟ್ ಈಸ್ ತೋರಿಸ್ತೀವಿ. ಬಟ್ ತುಂಬ ಚೆನ್ನಾಗಿದೆ ಕಣ್ರಿ, ಸಕ್ಕತ್ತಾಗಿದೆ. ಇಲ್ಲೇ ನಿಂತ್ಕೊಂಡು ಸಮುದ್ರದ ಅಲೆಗಳನ್ನೇ ನೋಡ್ತಾ ಇರ್ಬೋದು. ಅಷ್ಟು ಕಲ್ಲನ್ನೆಲ್ಲ ನೋಡಿದ್ರೆ ರೀತು, ಈ ನಾವು ಕಟ್ಟಿಗೆ ಸುಟ್ಟ ಮೇಲೆ ಇಂಗಾಳ ಅಂತ ಹೇಳ್ತೀವಲ್ಲ, ಇದ್ದಿಲು, ಅದು ಅದ್ರ ತರ ತೋರ್ತಾ ಇಲ್ಲ. ಅದು ಇಲ್ಲಿಂದ ಒಂದು ವ್ಯೂ ಹೆಂಗಿದೆ ಅಂದ್ರೆ ಇದನ್ನ ಹಂಗೆ ಸ್ನ್ಯಾಪ್ ಶಾಟ್ ಮಾಡಿ ಸ್ಕ್ರೀನ್ ಶೇರ್ ಮಾಡ್ಕೊಳ್ಬೋದು ಸ್ನೇಹ. ಅಲ್ಲೊಂದು ಆ ಲೆವೆಲ್ಗೆ ಇದೆ, ದೇವಸ್ಥಾನ ಇದೆ. ಸೂಪರ್. ಆಲ್ಮೋಸ್ಟ್ ಸನ್ಸೆಟ್ಟಿಗೆ ರೆಡಿಯಾಗಿದೆ. ಬಂದಿರೋ ಟೈಮ್ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ನಿಂತು ಈಗ ನಾನು ಮಾತಾಡ್ತಿರೋ ಆ ಫೀಲಿಂಗ್ ಇದೆಯಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಮತ್ತು ಅದೇನಿದೆಯಲ್ಲ ಅದು ಮೈನ್ ಟೆಂಪಲ್ ಅದಾಯ್ತಾ. ಅಂದರೆ ಅಲ್ಲಿ ಯಾರಿಗೂ ಹೋಗೋಕ್ಕೆ ಬಿಡಲ್ಲ, ಅಲೆಗಳು ಹೆಂಗೆ ಬರ್ತಿದೆ ನೋಡಿ. ಮತ್ತು ಅಲ್ಲಿ ರೆಡ್ ಫ್ಲ್ಯಾಗ್ ಹಾಕಿದ್ದಾರೆ. ಇಲ್ಲೊಂದು ಅಂದರೆ ರೆಡ್ ಫ್ಲ್ಯಾಗ್ ಅಂದರೆ ಡೇಂಜರ್ ಅಂತ, ಅದಕ್ಕಿಂತ ಮುಂದೆ ಹೋಗೋಂಗಿಲ್ಲ. ಸೊ ಇದೆಲ್ಲ ಈ ಪೂಜೆ ಮಾಡ್ತಾರಲ್ಲ ಇಲ್ಲಿನ ಪ್ರೀಸ್ಟ್ಸು, ಅವರ ಮನೆಗಳು. ಅವರು ಹೇಳಿದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಸಾಧಾರಣವಾಗಿ ಇಲ್ಲಿ ಅವರವರದೇ ದೇವಸ್ಥಾನ ಇರುತ್ತೆ. ಮೇನ್ ದೇವಸ್ಥಾನ ಅಂದ್ರೆ ಪಬ್ಲಿಕ್ಗೋಸ್ಕರ ಇರೋ ದೇವಸ್ಥಾನದಲ್ಲಿ ದೊಡ್ಡ ಗಂಟೆಯನ್ನ ಇಟ್ಟಿರ್ತಾರೆ ಅವರು. ಏನಾದ್ರೂ ಆದ್ರೆ ಮಾತ್ರ ಆ ಗಂಟೆಯನ್ನ ಬಡಿತಾರಂತೆ. ಕರೆಕ್ಟ್. ಈ ವಿವೇ ಹೆಂಗೋ ಒಂಥರ ತೋರ್ತಾ ಇದೆಯಲ್ಲ ಸ್ನೇಹ. ಹೌದು, ಈಗ ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ, ಆ ಲೆವೆಲಿಗಿದೆ ಇದು. ವಾ, ನೋಡ, ಸೂಪರ್ 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 ಸೂಪರ್.
ಬಾಲಿಯಲ್ಲಿ ಪ್ರತಿಯೊಂದು ಊರಲ್ಲೂ ನಿಮಗೆ ಟೆಂಪಲ್ಗಳು, ಆಮೇಲೆ ಓಲ್ಡ್ ಅರಮನೆಗಳು, ಇವೆಲ್ಲ ಸಾಧಾರಣ 17ನೇ ಶತಮಾನ ಆ ಟೈಮಿನ ಟೆಂಪಲ್ಗಳಿವು. ಸೊ ಅದೆಲ್ಲ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಸೊ ನಾವು ಒಂದು 2 ಟೆಂಪಲ್ ಮಾತ್ರ ನೋಡ್ತಾ ಇದ್ದೀವಿ ಈ ಸಲ, ಯಾಕಂದರೆ ಎಲ್ಲ ಕವರ್ ಮಾಡೋಕ್ಕಂತೂ ಆಗೋದೇ ಇಲ್ಲ ಒಂದು ಟ್ರಿಪ್ಪಲ್ಲಿ. ಇನ್ನೊಂದು ಸಲ ಬರೋಣ ಅಲ್ವಾ ಸ್ನೇಹ? ಖಂಡಿತ. ಈ ಸಲ ನಾವಂದರೆ ಇನ್ನೊಂದು ಐಲ್ಯಾಂಡ್ ಇದೆ, ನೂಸಾ ಪೆನ್ನಿಡಾ ಅಂತೇಳಿ, ಅಲ್ಲಿ ಹೋಗ್ತಾ ಇದ್ದೀವಿ. ಅದು ಹಾಗೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆಮೇಲೆ ಒಂದಿನ ಫುಲ್ಲು ನಮ್ಮದು ವಾಟರ್ ಸ್ಪೋರ್ಟ್ಸ್ ಇದೆ, ಹಾಗಾಗಿ ಅಲ್ಲಿ ಒಂದಿನ ಕಾಲ ಹೋಗುತ್ತೆ. ಸೊ 3 ದಿನ ಆ್ಯಕ್ಚುಲಿ 4 ನೈಟ್ಸು 5 ಡೇಸ್. ಬಟ್ ಅದರಲ್ಲಿ ಒಂದಿನ ಇವತ್ತು ಬರೋಕ್ಕಾಯ್ತು, ಇನ್ನೊಂದು ದಿನ ಹೋಗಬೇಕು. ಸೊ 3 ಫುಲ್ ದಿನ ಸಿಗುತ್ತೆ ನಮಗೆ. ಸೊ ಒಂದಿನ ವಾಟರ್ ಆ್ಯಕ್ಟಿವಿಟೀಸಿಗೆ ಇಟ್ಟಿದ್ದೀವಿ, ಒಂದಿನ ಐಲ್ಯಾಂಡಿಗೆ ಇಟ್ಟಿದ್ದೀವಿ, ಒಂದಿನ ಟೆಂಪಲ್ ವಿಸಿಟ್ ಅಂತ ಇಟ್ಟಿದ್ದೀವಿ. ಸೊ 3 ದಿನ ನೋಡೋಣ ಹೇಗಾಗುತ್ತೆ ಅಂತ. ಇದಕ್ಕೆ ಚನಾಂಗ್ ಅಂತ ಹೇಳ್ತಾರಂತೆ ಇಲ್ಲಿ. ಚನಾಂಗ್ ಅಂದ್ರೆ ನಾವು ಈ ತೀರ್ಕೊಂಡವರಿಗೆ ಇಡ್ತೀವಲ್ಲ, ಎಡೆ ಅಂತ ಹೇಳ್ತೀವಿ. ಕರೆಕ್ಟ್. ಹಾಗೆ ಇದು ಅಂದ್ರೆ ಇಲ್ಲಿ ನೋಡಿ ಏನೆಲ್ಲ ಇಡ್ತಾರೆ ನೋಡಿ, ಜೆಲ್ಲಿ ಇಟ್ಟಿದ್ದಾರೆ. ಆಮೇಲೆ ಕೆಲವರಿಗೆ ಸಿಗರೇಟ್ ಇಷ್ಟ ಅಂತ ಸಿಗರೇಟ್ ಪ್ರತಿ ಮನೇಲಿ ಇಡ್ತಾರಂತೆ. ಅಂದರೆ ಪ್ರೇತಾತ್ಮಗಳಿಗೆಲ್ಲ ಸಂತುಷ್ಟಪಡಿಸ್ಲಿಕ್ಕೆ ದೇವಸ್ಥಾನದ ಮುಂದೆ ಅಥವಾ ಮನೆ ಮುಂದೆ ಹೀಗೆಲ್ಲ ಇಡ್ತಾರಂತೆ. ಚೇನಾಂಗ್ ಏನು ಮಾಡಲ್ಲ, ಚೆನ್ನಾಂಗ್. ವಾವ್, ಏನೆಲ್ಲ ಸಂಸ್ಕೃತಿ ಅಲ್ಲ, ಒಂದೊಂದು ದೇಶದಲ್ಲಿ ಒಂದೊಂದು ಥರ, ಒಂದೊಂದು ಕಲ್ಚರು. ಖುಷಿ ಆಗುತ್ತೆ ಎಲ್ಲ ಕಲ್ಚರನ್ನು ನೋಡ್ಬೇಕ್ರಿ. ಅಣ್ಣ ಅವರು ಹೆಬ್ಬ ಹಿಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಇಲ್ಲಿ. ಎಷ್ಟು ಫೀಟ್ ಇದೆ ಇದು, ಬಾಪ್ರೇ ನೋಡಿ, ಒಂದು 10 ಫೀಟ್ 12 ಫೀಟ್ ಇದೆ ಇದು. ಸ್ನೇಹ ನೋಡಿ ಅಲ್ಲೇ ನಿಂತಿದ್ದಾಳೆ ಸ್ಟಕ್. ಇಲ್ಲಿ ಬಾರ ಹತ್ರ ಬಾರ, ಹಿಂಗೆ ಹಿಡ್ಕೊ ಅಂತ ಹೇಳಲಿಲ್ಲ, ಇಲ್ಲಿ ಹತ್ರ ಬಾ, ಹತ್ರ ಬಾರ. ಯಬ್ಬ, ಇದು ಒಂದು ಆ್ಯಕ್ಟಿವಿಟಿ ಸ್ನೇಹ, ಟ್ರಾವೆಲ್ ಮಾಡ್ಬೇಕಾರೆ. ಇಲ್ಲಿ ನೋಡಿ ಪಾಪ ಹೆಬ್ಬಾವಿನ ಅವಸ್ಥೆ ಏನಿರ್ಬೋದು, ಪ್ರತಿದಿನ ಒಂದು ಇಷ್ಟಿಷ್ಟು ಜನರ ಮೈ ಮೇಲೆ ಕೂತ್ಕೊಳ್ಳುತ್ತದು. ಇದು ಪ್ರತಿಯೊಂದು ದೇವಸ್ಥಾನದ ಮುಂದೆ ಈ ರೀತಿಯಾದ ದ್ವಾರಗಳಿದೆ, ಎಂಟ್ರಿ ಗೇಟ್ ಅಂತ ಹೇಳ್ತಾರೆ ಇದಕ್ಕೆ ಇಲ್ಲಿ. ಆಮೇಲೆ ಅಲ್ಲೂ ಇದೆ ನೋಡಿ, ಎಲ್ಲ ಕಡೆ ದಾರಿ ಮಧ್ಯೆ ತುಂಬ ಸಿಕ್ಕಿತ್ತಲ್ಲ ಸ್ನೇಹ? ಹೌದೌದು. ಅಂದರೆ ಅಷ್ಟು ಟೆಂಪಲ್ಸ್ಗಳಿದೆ ಇಲ್ಲಿ, ರಾಶಿ ಟೆಂಪಲ್ಸ್ ಇದೆ. ಅದು ನೋಡ್ಲಿಕ್ಕೆ ಗೋಪುರ ತರನೇ ಕಾಣಿಸುತ್ತೆ. ನಮ್ಮಲ್ಲಿ ಕಮಾನ್ ಇರುತ್ತಲ್ಲ, ಕ್ಲೋಸ್ಡ್ ಇರುತ್ತೆ. ಇದರಲ್ಲಿ 2 ಕಂಬ ಮಧ್ಯೆ ಕ್ಲೋಸ್ ಇರಲ್ಲ, ಗ್ಯಾಪ್ ಇಲ್ಲ, ಆ ಥರ ಸ್ಟ್ರಕ್ಚರ್ಸ್ಗಳು. ಇಲ್ಲೊಂದಿದೆ, ಅಲ್ಲೊಂದಿದೆ, ಓಲೊಂದಿದೆ, ತುಂಬ ಇದೆ. ಸೊ ಬಾಲಿಯಲ್ಲಿನ ನಮ್ಮ ಮೊದಲ ಒಂದು ಡೆಸ್ಟಿನೇಷನ್ ಇದು, ತನಾ ಲಾಟ್ ಟೆಂಪಲ್. ಖಂಡಿತ ನೀವು ನೆಕ್ಸ್ಟ್ ಬಾಲಿಗೆ ಬರ್ತೀವಿ ಅಂದರೆ ವಿಸಿಟ್ ಮಾಡಿ. ವಿಡಿಯೋದಲ್ಲಿ ಎಲ್ಲ ತೋರಿಸೋದು ಕಷ್ಟ ಆಗುತ್ತೆ, ಯಾಕಂದರೆ ಈ ಟೆಂಪಲ್ ಕಾಂಪ್ಲೆಕ್ಸ್ ಇದೆಯಲ್ಲ ಎಷ್ಟು ದೊಡ್ಡದಾಗಿದೆ ಅಂದರೆ ಇಮ್ಯಾಜಿನು ಮಾಡೋಕ್ಕಾಗಲ್ಲ ನಿಮ್ಗೆ, ಅಷ್ಟು ದೊಡ್ಡದಾಗಿದೆ. ಮತ್ತು ಸಮುದ್ರ ಬದಿಯಲ್ಲಿ ಆ ಅಲೆಗಳು ಬೀಳ್ತಾ ಟೆಂಪಲ್ನ ಒಂದು ಸೌಂದರ್ಯ ನೋಡೋದಿದೆಯಲ್ಲ, ಸಖತ್ ಫೀಲಿಂಗ್ ಅದು. ಸೊ ಖಂಡಿತ ನಿಮ್ಮ ನೆಕ್ಸ್ಟ್ ವಿಸಿಟಲ್ಲಿ ಇಲ್ಲೊಂದು ವಿಸಿಟ್ ಕೊಡಿ. ಹಾಗೆಯೇ ಇನ್ನೊಂದು ಹತ್ರನೇ ಇಲ್ಲಿ ಇನ್ನೊಂದು ಉಲ್ಲುವಾಟು ಟೆಂಪಲ್ ಅಂತಿದೆ, ಅಲ್ಲೂ ಹೋಗ್ತಿದ್ದೀವಿ ನಾವು. ನಮ್ಮೂರಲ್ಲೂ ಹೀಗೆ ಕೂತ್ಕೊಳ್ತಿದ್ದೀವಲ್ಲ ಸ್ನೇಹ? ಹೌದು, ಅದೇ ಎಲ್ಲರೂ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ ಇಲ್ಲಿ. ಅದೇ ಎಲ್ಲ ಯಾವ್ಯಾವುದೋ ದೇಶದಿಂದೆಲ್ಲ ಬಂದಿದ್ದಾರೆ. ಅವರು ಹಾಗೆ ಈ ಪ್ರಕೃತಿ ಸೌಂದರ್ಯ, ಆಮೇಲೆ ಈ ನೈಸರ್ಗಿಕವಾಗಿ ಆಗಿರುವಂತಹ ಕಲ್ಲುಗಳು ಅದೆಲ್ಲ ನೋಡಿ ಭಾಳ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಕೂಡ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಲ್ಲ ಸ್ನೇಹ? ನಂಗಂತೂ ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ. ಬಟ್ ಇಲ್ಲೇ ಉಳಿಯೋಂಗೂ ಇಲ್ಲ, ಯಾಕೆ ಹೇಳೋ, 30 ದಿನ ಮಾತ್ರ ಕೊಟ್ಟಿದ್ದಾರೆ ವೀಸಾ. ಅದರ ನಂತರ ತೆಗೆದು ಡಿಪೋರ್ಟ್ ಮಾಡ್ತಾರೆ ನಮ್ಮನ್ನು. ಏನೇ ಇರಲಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ತನಕ ಟೇಕ್ ಕೇರ್, ಬಾಯ್.